ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಬೆಳಗ್ಗೆ ಇವಾಗ 6:30 7 ಗಂಟೆನೂ ಇಲ್ಲ, ಇನ್ನೂ 6:30 ಆಗಿದೆ. ಈಗ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ರಂಗೋಲಿ ಹಾಕ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ 10 ಚುಕ್ಕಿ, ಇದು 10 ಚುಕ್ಕಿ ಆದಮೇಲೆ ಮತ್ತೆ ಪಕ್ಕದಲ್ಲಿ 6 ಚುಕ್ಕಿ ಹಾಕೋಬೇಕು, 2 ಸಾಲು. ತುಂಬ ಸರಳವಾದಂತಹ ರಂಗೋಲಿ, ಇದು ಏನು ಕಷ್ಟ ಆಗಲ್ಲ. ಚಿಕ್ಕವರು ಕೂಡ ಇದನ್ನ ರಂಗೋಲಿನ ಕಲ್ತ್ಕೊಂಡು ಹಾಕೊಳ್ಬೋದು. ರಂಗೋಲಿ ಕಲಿಯೋದೆಲ್ಲ ಕಡಿಮೆ ಆಗಿಬಿಡ್ತಾ ಇದೆ. ಇವಾಗ ಇದಕ್ಕೆ ನಾನು ಒಂದು ಡಿಸೈನನ್ನು ಮಾಡ್ತೀನಿ. ನಾವು ಇದನ್ನು ಡಿಸೈನ್ ಅಂತೀವಿ, ಆದರೆ ಈಗ ಬಂದಿರೋದು ಗ್ರೀಸ್ ದೇಶದಿಂದ. ಇದನ್ನು ನಾಗಬಂಧ ಅಂತ ಹೇಳಿ ಕರೀತಾರೆ. ಇದು ಪ್ರತಿಯೊಬ್ಬರ ಮನೆ ಮುಂದೆನೂ ಈ ರೀತಿಯ ಒಂದು ಡಿಸೈನ್ ಇರಬೇಕು. ನೋಡಿ, ಪೂಜೆಗೆಲ್ಲ ಹೂವೆಲ್ಲ ತೆಗೆದಿಟ್ಕೊಂಡಿದ್ದಾರೆ. ಇಲ್ಲೇ ಬಿಡುತ್ತೆ ದಾಸವಾಳ, ಮತ್ತು ಇದು ಜಾಜಿ ಹೂವು, ಇದೊಂಥರ ಜಾಜಿ ಹೂವು, ಇದು ಕೂಡ ಬಿಡುತ್ತೆ. ದೇವ್ರಿಗೆಲ್ಲ ಏನು ಕೊಂಡ್ಕೊಳ್ಳಲ್ಲ, ಇಲ್ಲೇ ಸಿಗುತ್ತೆ ಎಲ್ಲ. ಬೆಳಗ್ಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದಿದ್ದೆಲ್ಲ ನೋಡಿದ್ರಿ. ಆಮೇಲಿಂದ ತಿಂಡಿ ಎಲ್ಲ ನಾನೇನು ತೋರ್ಸೋಕ್ಕೆ ಹೋಗಲಿಲ್ಲ. ಈ ಬಿಸಿಲಿಗೆ ಅಂತ ತಂಪಾಗಿಯೇ ಅಮ್ಮ ದೋಸೆ ಮಾಡಿದರು, ಮತ್ತು ಕಾಯಿ ಚಟ್ನಿ ಮಾಡಿದರು, ಹೆಸರುಬೇಳೆ ತವೆ ಎಲ್ಲ ಮಾಡಿದರು. ಇವಾಗ ಅಡುಗೆಗೆ ತಿಳಿ ಸಾಂಬಾರು ಮಾಡ್ತಾಯಿದ್ದಾರೆ, ಟೊಮೆಟೊ ತಿಳಿ ಸಾಂಬಾರು. ಬನ್ನಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತೇಳಿ ನಾನು ತೋರಿಸ್ತೀನಿ, ಏನೇನು ಹಾಕ್ತಾರೆ ಅವರು ಅಂತೇಳಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಾರೆ. ಕರ್ಬೇವಿನ ಸೊಪ್ಪನ್ನೆಲ್ಲ ಹುರ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿ, ಗಮ್ ಅಂತ ಇದೆ ಅಂತೇಳಿ. ಎಷ್ಟು ಹಾಕಿದ್ರೂ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಮತ್ತು ಸ್ವಲ್ಪ ಕೊಬ್ಬರಿ ತುರಿಯನ್ನು ತುರಿದಿಟ್ಕೊಂಡಿದ್ದಾರೆ. ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಜೀರಿಗೆಯನ್ನು ತೆಗೆದಿಟ್ಕೊಂಡಿದ್ದಾರೆ, ಅದು ಕೂಡ ಎಲ್ಲನೂ ಹುರ್ಕೊಂಡಿದ್ದಾರೆ ಇದನ್ನೆಲ್ಲ. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಇನ್ನೂ ಏನು ಹಾಕ್ತಾರೆ ಅಂತೇಳಿ ತೋರಿಸ್ತೀನಿ. ನೋಡಿ, ಟೊಮೆಟೊ ಹಣ್ಣನ್ನು ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬಿಡ್ತಾರೆ. ಇವಾಗ ನೋಡಿ, ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡಿದ್ದಾರೆ. ನಾನು ತೋರಿಸಿದ್ನಲ್ಲ ಎಲ್ಲನೂ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತಾರೆ. ಟೊಮೆಟೊ ಕೂಡ ಒಂದು ಜಾರ್ಗೆ ಹಾಕ್ಕೊಂಡಿದ್ದಾರೆ, ಅದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನೋಡಿ, ಟೊಮೆಟೊ ಎಲ್ಲ ಮಸಾಲೆ ಪದಾರ್ಥಗಳನ್ನ ತೋರಿಸಿದ್ನಲ್ಲ ನಾನು, ಅದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದಾರೆ. ಟೊಮೆಟೊ ಕೂಡ ಹಾಕಿ ರುಬ್ಬಿ ಇಟ್ಕೊಂಡಿದ್ದಾರೆ. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾರೆ. ಖಾರಕ್ಕೆ ನೋಡಿ ಏನೂ ಹಾಕಿಲ್ಲ, ಖಾರದ ಪುಡಿನ ಬಳಸ್ಕೊಂಡು ಮಾಡ್ತಾ ಇರೋದು. ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಇದೆ ಅದನ್ನೇ ಬಳಸ್ಕೊಂಡು ಇದನ್ನೆಲ್ಲ ಹಾಕಿ ತಿಳಿ ಸಾಂಬಾರನ್ನ ಮಾಡ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ಎಷ್ಟು ಸ್ಪೂನ್ ಹಾಕ್ತಾಯಿದ್ದೀರಾ ಅದಕ್ಕೆ? 2 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ನಿಮ್ಮ ಮನೇಲಿ ಯಾವುದಿದೆ ಅದಕ್ಕೆ ಖಾರದ ಪುಡಿನ ಹಾಕ್ಕೊಳ್ಬೋದು.
ಇದನ್ನೆಲ್ಲ ಕುದಿಸಿ ಆದಮೇಲೆ ಒಗ್ಗರಣೆಗೆ ಹಾಕ್ತೀರಲ್ವಾ, ಇದನ್ನು ಕೈ ಆಡಬೇಕಾ? ಉಪ್ಪು ಈಗಲೇ ಹಾಕ್ಕೊಂಡ್ಬಿಡ್ತಾರೆ. ತುಂಬಾ ಅರ್ಜೆಂಟಲ್ಲಿದ್ದಾಗ ಕೂಡ ನಾವು ಈ ಸಾಂಬಾರನ್ನು ಮಾಡ್ಕೊಳ್ಬೋದು. ಎಲ್ಲರೂ ಹೊರಗಡೆ ಹೋಗಿರ್ತೀವಿ, ಬಂದ ತಕ್ಷಣ ಮಾಡ್ಕೊಳ್ಬೇಕು ಅನ್ನೋವು ಮಾಡ್ಕೊಬೋದು. ಇಲ್ಲಾಂದರೆ ಬಾಯಿ ಕೆಟ್ಟಿದೆ, ತಿಳಿ ಸಾಂಬಾರು ಬೇಕು ಅಂತ ಅನಿಸಿದಾಗ ಕೂಡ ಮಾಡ್ಬೋದು, ಬೇಗನೆ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು, ತಿಳಿ ಸಾಂಬಾರು ಆಗಿರೋದ್ರಿಂದ. ನೋಡಿ, ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೇಕು ತಿಳಿ ಸಾಂಬಾರು ಮಾಡಬೇಕಾದ್ರೆ. ಸ್ವಲ್ಪ ಸ್ವೀಟ್ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, ಇಷ್ಟು ಪುಡಿನ ಹಾಕ್ಕೊಳ್ತಾ ಇದ್ದಾರೆ, ಬೆಲ್ಲನ ಪೌಡ್ರ್ ಮಾಡಿಕೊಂಡು. ನೋಡಿ, ಮುದ್ದೆ ಬೆಲ್ಲ ತೊಗೊಂಡಿದ್ದಾರೆ. ನೋಡಿ, ಇವಾಗ ಚೆನ್ನಾಗಿದು ಕುದಿಬೇಕು. ಆಮೇಲಿಂದ ಮತ್ತೆ ಒಗ್ಗರಣೆಗೆ ಇದನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಊಟದ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತೇಳಿ ಸೌತೆಕಾಯಿನಲ್ಲಿ ಕೋಸಂಬರಿ ಮಾಡು ಅಂತ ಅಂದ್ರೆ ಅಮ್ಮ, ಅದಕ್ಕೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ ಕೋಸಂಬರಿಗೆ. ನೋಡಿ, ಇದಕ್ಕೆ ಹೆಸರುಬೇಳೆನ ತೊಳೆದು ಇಟ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ನಾವು ನೀರು ಹಾಕಿಲ್ಲ, ಸೌತೆಕಾಯಿನ ಕೊಚ್ಚಿತೀವಲ್ಲ ಅದೇ ನೀರಿನಲ್ಲಿ ಹೆಸರುಬೇಳೆನ ನೆನೆಸ್ಕೊಳ್ಳೋದು. ಇವಾಗ ಸೌತೆಕಾಯಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸಾಂಬಾರಿಗೆ ಒಗ್ಗರಣೆನ ರೆಡಿ ಮಾಡ್ಕೊಂಡವ್ರೆ. ಇಂಗು ಎಲ್ಲ ಹಾಕಿದ್ದಾರೆ, ಕೊತ್ತಂಬರಿ, ಇದು ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ, ಜೀರಿಗೆ, ಸಾಸಿವೆ ಎಲ್ಲ. ಇವಾಗ ಅದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ತಾರೆ. ಈಗ ತಿಳಿ ಸಾಂಬಾರು ರೆಡಿ ಆಯಿತು. ನೋಡಿ, ಸ್ವಲ್ಪ ಕಾಳನ್ನ ತುರ್ಕೊಳ್ಳೋಣ. ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೂಡ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿ ಸಾಸಿವೆ ಹಾಕಿದ್ದಾರೆ. ಈಗ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಜಾಸ್ತಿ ಖಾರ ಬೇಡ ಅಂತ. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ. ಕರ್ಬೇವಿನ ಸೊಪ್ಪೆಲ್ಲ, ಕೊತ್ತಂಬರಿ ಸೊಪ್ಪು ಒಗ್ಗರಣೆಲೆ ಹಾಕ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ಗಮ್ಮನ್ನುತ್ತೆ ಅಂತ. ಕರ್ಬೇವಿನ ಸೊಪ್ಪನ್ನ ಎಲ್ಲ ತೆಗೆದುಬಿಡ್ತಾರೆ ಅಂತೇಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದಾರೆ. ಇವಾಗ ನೋಡಿ, ಇಂಗು ಹಾಕ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ. ಈಗ ನೋಡಿ, ಕಾಯಿ ತುರಿನ ಕೂಡ ಇದಕ್ಕೆ ಹಾಕ್ಕೊಂಡ್ರು. ಉಪ್ಪನ್ನ ಇವಾಗ ಹಾಕಲ್ಲ, ಉಪ್ಪನ್ನ ಊಟ ಮಾಡಬೇಕಾದ್ರೆ ಬೆರೆಸ್ಬಿಟ್ಟು ಹಾಕ್ತಾರೆ ಅಲ್ವಮ್ಮ? ಊಟ ಮಾಡಬೇಕಾದ್ರೆ ಬೆರೆಸ್ಕೊಳ್ಳೋದು. ಇವಾಗ ಇದೆಲ್ಲ ರೆಡಿ ಆಯಿತು. ಇವಾಗ ಬನ್ನಿ ಊಟ ಮಾಡೋಣ. ಆಗಲೇ 1:45 ಆಯಿತು, ಇನ್ನೇನು 2 ಗಂಟೆ ಆಗ್ತಾಯಿದೆ. ಈಗ ನಾನು ಅನ್ನ ಸಾಂಬಾರನ್ನು ಇಟ್ಕೊಳ್ತೀನಿ, ಊಟ ಮಾಡೋಣ ಬನ್ನಿ. ನೋಡಿ, ಸ್ವಲ್ಪ ಉಪ್ಪಿನಕಾಯಿನ ಕೂಡ ಹಾಕ್ಕೊಳ್ತೀನಿ. ಉಪ್ಪಿನಕಾಯಿ ಇಲ್ಲಾಂದರೆ ಅದು ಊಟ ಪೂರ್ಣ ಆಗಲ್ಲ. ಈಗ ಸಾಂಬಾರನ್ನು ಹಾಕ್ಕೊಳ್ಳೋಣ. ನೋಡಿ, ಕೋಸಂಬರಿ ಕೂಡ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಕೋಸಂಬರಿ ಮಾಡಿಕೊಂಡು ನೆನೆಸ್ಕೊಳ್ಳೋದಕ್ಕೆ ಇಟ್ಕೊಂಡ್ರೆ. ಬೇಸಿಗೆ ಇರೋದ್ರಿಂದ ಬೇಸಿಗೆಗೆ ತಂಪು ಕೂಡ. ನೋಡಿ, ಮೊಸರು ಕೂಡ ಇದೆ. ಸಾಂಬಾರನ್ನು ತಿಂದಮೇಲೆ ಮೊಸರನ್ನು ಕೂಡ ತಿನ್ನಬೇಕು.
ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ನಾನು ಊಟ ಮಾಡ್ತಾಯಿದ್ದೀನಿ. ಟೈಮ್ ಆಗಿದೆ, ನೀವು ಎಲ್ಲ ಊಟ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಮನೇಲಿ ಏನು ಸಾಂಬಾರು ಮಾಡಿದ್ರಿ, ಏನು ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ.